ಹಲೋ ಸ್ಟೂಡೆಂಟ್ಸ್, ಲಾಸ್ಟ್ ಕ್ಲಾಸಲ್ಲಿ ನೀವು ನೇಚರ್ ಆಫ್ ಕ್ಯಾಪಿಟಲ್ ಅಕೌಂಟ್ಸನ್ನು ನೋಡಿದ್ರಿ. ಸೊ ಮೇಂಟೆನೆನ್ಸ್ ಆಫ್ ಕ್ಯಾಪಿಟಲ್ ಅಕೌಂಟ್ಸ್ ಆಫ್ ಪಾರ್ಟ್ನರ್ಶಿಪ್ ಬಗ್ಗೆ ನೋಡಿದ್ರಿ. ಸೊ ಮೆಥಡ್ಸ್ ಹೇಳಿದ್ದೆ, ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡು ಮತ್ತು ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ ಅಂತ. ಸೊ ಅದರದ ಡಿಫ್ರೆನ್ಸ್ ಏನೇನದಾವ, ಡಿಸ್ಟಿಂಕ್ಷನ್ಸ್ ಏನದ, ಯಾವುದು ಫಿಕ್ಸ್ಡ್ ಮತ್ತು ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಅಕೌಂಟದು ಅನ್ನೋದನ್ನು ಒನ್ ಬೈ ಒನ್ ನೋಡೋಣ ಈ ಕ್ಲಾಸಲ್ಲಿ. ಸೊ ಫಸ್ಟು ಬೇಸ್ ಏನದ, ನೆಕ್ಸ್ಟು ಫಿಕ್ಸ್ಡ್ ಕ್ಯಾಪಿಟಲ್ ಸಿಸ್ಟಮ್, ಆಮೇಲೆ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಸಿಸ್ಟಮ್. ಸೊ ಫಸ್ಟ್ ಬೇಸು ಏನು, ನಂಬರ್ ಆಫ್ ಅಕೌಂಟ್ಸ್. ಸೊ ಇಲ್ಲಿ ನಂಬರ್ ಆಫ್ ಅಕೌಂಟ್ಸನ್ನು ನಾನು ಆಗಲೇ ನಿಮಗೆ ತೋರಿಸಿದ್ದೀನಿ ಮೇಲೆ ಡೈಗ್ರಾಮಲ್ಲಿ. ಸೊ ಫಿಕ್ಸ್ಡ್ ಕ್ಯಾಪಿಟಲ್ ಸಿಸ್ಟಮ್ ಒಳಗೆ 2 ಸಪ್ರೇಟ್ ಅಕೌಂಟ್ಸ್ ಆರ್ ಮೇಂಟೈನ್ಡ್ ಫಾರ್ ಈಚ್ ಪಾರ್ಟ್ನರ್. ಪ್ರತಿ ಪಾರ್ಟ್ನರ್ಗೂ, ಪ್ರತಿ ಪಾಲುದಾರನಿಗೂ 2 ಅಕೌಂಟನ್ನು ಮೇಂಟೈನ್ ಮಾಡಲಾಗುತ್ತೆ. ಸೊ ಫಸ್ಟ್ ಒನ್ನು ಕ್ಯಾಪಿಟಲ್ ಅಕೌಂಟ್ ಅಂತೇಳಿ, ಆಮೇಲೆ ಕರೆಂಟ್ ಅಕೌಂಟ್ ಅಂತೇಳಿ. ಸೊ ನೆಕ್ಸ್ಟು ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಸಿಸ್ಟಮ್ ಒಳಗೆ ಈಚ್ ಪಾರ್ಟ್ನರ್ ಹ್ಯಾಸ್ 1 ಅಕೌಂಟ್. ಪ್ರತಿಯೊಂದು ಪಾಲುದಾರನು ಒಂದೇ ಅಕೌಂಟ್ ಹೊಂದಿರ್ತಾನೆ. ಅದ್ಯಾವುದಪ್ಪ ಅಂತಂದ್ರೆ ಕ್ಯಾಪಿಟಲ್ ಅಕೌಂಟ್. ಸೊ ಸೆಕೆಂಡ್ ಡಿಫ್ರೆನ್ಸ್ ಏನದ, ಅಡ್ಜಸ್ಟ್ಮೆಂಟ್ಸ್ ಬೇಸಿಸ್. ಅಡ್ಜಸ್ಟ್ಮೆಂಟ್ಸಲ್ಲಿ ಆಲ್ ಅಡ್ಜಸ್ಟ್ಮೆಂಟ್ಸ್ ಫಾರ್ ಡ್ರಾಯಿಂಗ್ಸ್, ಸ್ಯಾಲರಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಟ್ಸೆಟ್ರಾ ಆರ್ ಮೇಡ್ ಇನ್ ದ ಕರೆಂಟ್ ಅಕೌಂಟ್ ಆ್ಯಂಡ್ ನಾಟ್ ಇನ್ ದ ಕ್ಯಾಪಿಟಲ್ ಅಕೌಂಟ್. ಏನಾದರೂ ಅಡ್ಜಸ್ಟ್ಮೆಂಟ್ಸ್ ಅಬೌಟ್ ಡ್ರಾಯಿಂಗ್ಸ್ ಮೇಲೆ ಇಂಟ್ರೆಸ್ಟ್ ಅಥವಾ ಸ್ಯಾಲ್ರಿ ಆಗಿರ್ಬೋದು, ಅಥವಾ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಟ್ಸೆಟ್ರಾ ಏನಾದರೂ ಇದ್ದರೆ ಅವನ್ನೆಲ್ಲ ಎಲ್ಲಿ ಮಾಡ್ತೀವಿ ನಾವಿಲ್ಲಿ, ಕರೆಂಟ್ ಅಕೌಂಟಲ್ಲಿ ಮಾಡ್ತೀವಿ. ಯಾವುದ್ರಿ, ಫಿಕ್ಸ್ಡ್ ಕ್ಯಾಪಿಟಲ್ ಸಿಸ್ಟಮ್ ಒಳಗೆ. ಅದೇ ಆಲ್ ಅಡ್ಜಸ್ಟ್ಮೆಂಟ್ಸ್ ಫಾರ್ ಡ್ರಾಯಿಂಗ್ಸ್, ಸ್ಯಾಲ್ರಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಟ್ಸೆಟ್ರಾ ಆರ್ ಮೇಡ್ ಇನ್ ದ ಕ್ಯಾಪಿಟಲ್ ಅಕೌಂಟ್. ಇಲ್ಲಿ ಕರೆಂಟ್ ಅಕೌಂಟಲ್ಲಿ ಏನು ಮಾಡ್ತೀವಲ್ಲ ಅವನ್ನೇ ನಾವು ಎಲ್ಲಿ ಮಾಡ್ತೀವಿ ರೀ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಮಾಡ್ತೀವಿ. ಅದು ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ ಒಳಗೆ. ಸೊ ಎರಡೂ ಮೆಥಡಲ್ಲಿ ಫಸ್ಟ್ ಒನ್ನು ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡಲ್ಲಿ 2 ಡಿಫ್ರೆಂಟ್ ಅಕೌಂಟು, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆ್ಯಂಡ್ ಪಾರ್ಟ್ನರ್ಸ್ ಕರೆಂಟ್ ಅಕೌಂಟು. ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಷ್ಟೇ ಪ್ರಿಪೇರ್ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಫಿಕ್ಸ್ಡ್ ಬ್ಯಾಲೆನ್ಸ್. ದ ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸ್ ರಿಮೇನ್ ಅನ್ಚೇಂಜ್ಡ್ ಅನ್ಲೆಸ್ ದೆರ್ ಈಸ್ ಅಡಿಷನ್ ಟು ಆರ್ ವಿಡ್ರಾಲ್ ಆಫ್ ಕ್ಯಾಪಿಟಲ್. ಓಕೆ, ಸೊ ಇಲ್ಲಿ ಅಡಿಷ್ನಲ್ ಕ್ಯಾಪಿಟಲ್ ಏನಾದರೂ ಬಂದಿದ್ರೆ ಆವಾಗಷ್ಟೇ ಏನಾಗ್ತದೆ, ಚೇಂಜ್ ಆಗ್ತದೆ. ಅದರ್ವೈಸ್ ಅದು ಕ್ಯಾಪಿಟಲ್ ಏನಿರ್ತದೆ ಇಲ್ಲಿ ಫಿಕ್ಸ್ಡ್ ಇರ್ತದೆ, ಅನ್ಚೇಂಜ್ ಇರ್ತದೆ. ಸೊ ದ ನೆಕ್ಸ್ಟ್ ಫ್ಲಕ್ಚುಯೇಟಿಂಗ್ ಒಳಗೆ ದ ಬ್ಯಾಲೆನ್ಸ್ ಆಫ್ ದ ಕ್ಯಾಪಿಟಲ್ ಅಕೌಂಟ್ ಫ್ಲಕ್ಚುಯೇಟ್ಸ್ ಫ್ರಮ್ ಇಯರ್ ಟು ಇಯರ್. ವರ್ಷದಿಂದ ವರ್ಷಕ್ಕೆ ಏನಾಗ್ತದೆ, ಅಲ್ಲಿ ಚೇಂಜ್ ಆಗ್ತದೆ ಅಂತ ಹೇಳ್ತಾರೆ. ಸೊ ನೆಕ್ಸ್ಟು ಕ್ರೆಡಿಟ್ ಬ್ಯಾಲೆನ್ಸ್. ದ ಕ್ಯಾಪಿಟಲ್ ಅಕೌಂಟ್ಸ್ ಆಲ್ವೇಸ್ ಶೋಸ್ ಅ ಕ್ರೆಡಿಟ್ ಬ್ಯಾಲೆನ್ಸ್. ಓಕೆ, ಕ್ಯಾಪಿಟಲ್ ಅಕೌಂಟ್ಸಲ್ಲಿ ಯಾವಾಗಲೂ ಕ್ರೆಡಿಟ್ ಬ್ಯಾಲೆನ್ಸ್ ತೋರಿಸ್ತದೆ. ಸೊ ನೆಕ್ಸ್ಟ್ ದ ಕ್ಯಾಪಿಟಲ್ ಅಕೌಂಟ್ ಮೇ ಸಮ್ಟೈಮ್ಸ್ ಶೋ ಅ ಡೆಬಿಟ್ ಬ್ಯಾಲೆನ್ಸ್. ಇಲ್ಲಿ ಒಂದೊಂದು ಸತಿ ಕ್ಯಾಪಿಟಲ್ ಅಕೌಂಟ ಫ್ಲಕ್ಚುಯೇಟಿಂಗ್ ಒಳಗೆ ಯಾವಾಗಾದರೂ ಡೆಬಿಟ್ ಬ್ಯಾಲೆನ್ಸನ್ನು ತೋರಿಸ್ತದೆ. ಸೊ ಇವು 4 ಏನಾಗ್ತಾವ, ಡಿಫ್ರೆನ್ಸ್ ಆಗ್ತಾವ. ಸೊ ನಾವೀಗ ಎಕ್ಸಾಂಪಲ್ ನೋಡೋಣ. ಎಕ್ಸಾಂಪಲ್ 1, ಸಮೀರ್ ಆ್ಯಂಡ್ ಯಾಸ್ಮಿನ್ ಆರ್ ಪಾರ್ಟ್ನರ್ಸ್ ವಿತ್ ಕ್ಯಾಪಿಟಲ್ಸ್ ಆಫ್ ₹15 lakh ಆ್ಯಂಡ್ ₹10 lakh ರಿಸ್ಪೆಕ್ಟಿವ್ಲಿ. ಸಮೀರ್ ಮತ್ತು ಯಾಸ್ಮಿನ್ ಪಾರ್ಟ್ನರ್ಸ್ ಅದಾರ. ಅವ್ರದ್ದು ಕ್ಯಾಪಿಟಲ್ ಎಷ್ಟು ಅದ ರೀ, 15 ಲಕ್ಷ ಮತ್ತು 10 ಲಕ್ಷ. ದೇ ಅಗ್ರಿ ಟು ಶೇರ್ ಪ್ರಾಫಿಟ್ಸ್ ಇನ್ ದ ರೇಷೋ ಆಫ್ 3:2. 3:2 ರೇಷೋದಾಗ ಅವರ ಪ್ರಾಫಿಟ್ಸ್ ಅಥವಾ ಲಾಸನ್ನು ಶೇರ್ ಮಾಡ್ತಾರೆ. ಶೋ ದ ಫಾಲೋವಿಂಗ್ ಟ್ರಾನ್ಸಾಕ್ಷನ್ಸ್ ವಿಲ್ ಬಿ ರೆಕಾರ್ಡೆಡ್ ಇನ್ ದ ಕ್ಯಾಪಿಟಲ್ ಅಕೌಂಟ್ಸ್ ಆಫ್ ದ ಪಾರ್ಟ್ನರ್ಸ್ ಇನ್ ಕೇಸ್. ಫಸ್ಟ್ ಕೇಸ್ ಏನಿರ್ಬೇಕು ರೀ, ದ ಕ್ಯಾಪಿಟಲ್ಸ್ ಆರ್ ಫಿಕ್ಸ್ಡ್. ಸೆಕೆಂಡ್ ಒನ್, ದ ಕ್ಯಾಪಿಟಲ್ಸ್ ಆರ್ ಫ್ಲಕ್ಚುಯೇಟಿಂಗ್. ಈ ಎರಡೂ ಮೆಥಡ್ ಒಳಗೆ ನಮ್ಗೆ ಸಮೀರ್ ಮತ್ತು ಯಾಸ್ಮಿನ್ದ ಪಾರ್ಟ್ನರ್ಸ್ ಅಕೌಂಟನ್ನು ಬಿಡಿಸ್ರಿ ಅಂತ ಹೇಳಿದಾರೆ. ಸೊ ಅವ್ರದ್ದು ಕ್ಯಾಪಿಟಲ್ ಎಷ್ಟೆಷ್ಟು ಅದಾವ, ಸಮೀರಿಂದು 15 lakh ಅದ, ಆಮೇಲೆ ಯಾಸ್ಮಿನ್ದು 10 lakh ಅದ. ಅಂಡರ್ ಕ್ಯಾಪಿಟಲ್ ಆರ್ ಫಿಕ್ಸ್ಡ್ ಅಥವಾ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ ಎರಡೂ ಥರಾಗ ನಾವು ಬಿಡಿಸಿ ತೋರಿಸ್ಬೇಕು. ಸೊ ದ ಬುಕ್ಸ್ ಆರ್ ಕ್ಲೋಸ್ಡ್ ಆನ್ 31st March ಎವ್ರಿ ಇಯರ್. ಮಾರ್ಚ್ 31st ಕ್ಲೋಸ್ ಆಗ್ತದೆ ಅಕೌಂಟ, ಬುಕ್ಸ್ ಅಥವಾ ಅಕೌಂಟಿಂಗ್ ಪೀರಿಯಡ್ ಅಂತ ಕೊಡ್ತಾರೆ, 31st March ಅಂತೇಳಿ. ಸೊ ನೆಕ್ಸ್ಟ್ ನಾವು ಅವ್ರು ಏನೇನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅಂತ ನೋಡೋಣ. ಪರ್ಟಿಕ್ಯುಲರ್ಸ್, ಆಮೇಲೆ ಸಮೀರ್ ಕಾಲಮ್, ನೆಕ್ಸ್ಟು ಯಾಸ್ಮಿನ್ ಕಾಲಮ್. ಪರ್ಟಿಕ್ಯುಲರ್ಸಲ್ಲಿ ಏನೇನು ಕೊಟ್ಟಿದ್ದಾರೆ, ಆಲ್ರೆಡಿ ಅವರು ಇಲ್ಲಿ ನೋಡ್ರಿ ಕ್ಯಾಪಿಟಲ್ಸನ್ನು ಹಾಕಿದ್ದಾರೆ. 15 lakh ಮತ್ತು 10 lakh ವಿತ್ ಕ್ಯಾಪಿಟಲ್ ಅವ್ರು ಏನು ಮಾಡಿದ್ದಾರೆ, ಬಿಸ್ನೆಸ್ ಸ್ಟಾರ್ಟ್ ಆಗ್ಯದ. ನೆಕ್ಸ್ಟು ಅಡಿಷ್ನಲ್ ಕ್ಯಾಪಿಟಲ್ ಕಾಂಟ್ರಿಬ್ಯೂಟೆಡ್. ಎಕ್ಸ್ಟ್ರಾ ಅಡಿಷ್ನಲ್ ಅಂತಂದ್ರೆ ಮತ್ತೆ ಕ್ಯಾಪಿಟಲನ್ನು ಹಾಕೋದು. ಯಾವಾಗ ಹಾಕಿದ್ದಾರೆ, ಆನ್ October 1st, 2014
14 ಅಕ್ಟೋಬರ್ 1ನೇ ತಾರೀಕು ಮತ್ತು ಕಾಂಟ್ರಿಬ್ಯೂಟ್ ಮಾಡಿದಾರ, ಅಡಿಷ್ನಲ್ ಕ್ಯಾಪಿಟಲ್ ಅಂತ ಕರಿತೀವಿ. ಸೊ ಸಮೀರ್ ಎಷ್ಟು ಹಾಕಿದಾನ 3 ಲ್ಯಾಕು, ಯಾಸ್ಮೀನು 2 ಲ್ಯಾಕ್ ಹಾಕಿದಾಳ. ಸೊ ನೆಕ್ಸ್ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕೊಡ್ತಾರ. ಸೊ ಎಷ್ಟು ಪರ್ಸೆಂಟೇಜ್ ಐತ್ರಿ, ಸಮೀರ್ 5% ಐತಿ, ಯಾಸ್ಮಿನ್ ಕೂಡ 5% ಅದ. ನೆಕ್ಸ್ಟು ಡ್ರಾಯಿಂಗ್ಸ್ ಡ್ಯೂರಿಂಗ್ ದ ಇಯರ್ 2014-15 ಡ್ರಾಯಿಂಗ್ಸ್ ಎಷ್ಟು ಮಾಡಿದಾರ್ರಿ, ಸಮೀರ್ 30,000, ಯಾಸ್ಮಿನ್ 20,000. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅವ್ರು ಕೊಟ್ಟಿದ್ದಾರೆ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ 1,800, 1,200. ನೆಕ್ಸ್ಟ್ ಸ್ಯಾಲರಿ ಸಮೀರ್ ಕಾಲಮ್ 20,000 ಅದ, ಯಾಸ್ಮೀನು 7,000 ಅದ. ಕಮಿಷನ್ 10,000 ಸಮೀರ್ ಕಾಲಮ್, ಯಾಸ್ಮಿನ್ ಕಾಲಮ್ ಡ್ಯಾಶ್. ಸೊ ನೆಕ್ಸ್ಟು ಶೇರ್ ಇನ್ ಲಾಸ್ ಫಾರ್ ದ ಇಯರ್ 2014-15 ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ, ಕನ್ಫ್ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಶೇರ್ ಇನ್ ಲಾಸ್ ಅಂದಾರ ಅಂತಂದರೆ ಲಾಸ್ ಆಗ್ಯದ, ಅದನ್ನು ಶೇರ್ ಮಾಡಿದಾರ. ಸಮೀರ್ 60,000 ತೊಗೊಂಡನ, ಯಾಸ್ಮೀನು 40,000 ತೊಗೊಂಡಾರ. ಸೊ ಇಲ್ಲಿ ನಿಮ್ಗೆ ಇನ್ಫಾರ್ಮೇಷನ್ ಇಷ್ಟನ್ನು ಕೊಟ್ಟಿರ್ತಾರೆ. ಇದು ಪ್ರಾಬ್ಲಮ್ಮು. ಸೊ ಇವಾಗ ನಾವು ಸೊಲ್ಯೂಷನ್ ಬರಿಬೇಕು ಅಂತಂದ್ರೆ ಯಾವ ಥರ ಅಕೌಂಟ್ಸನ್ನು ಬರಿಬೇಕು. ಸೊ ಅಂಡರ್ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ದಾಗ ಯಾವಾಗಲೂ 2 ಅಕೌಂಟ್ಸ್ ಇರ್ತಾವಂತ ಹೇಳಿದ್ದೀನಿ. ಸೊ ಫಸ್ಟ್ ಅಕೌಂಟ್ ಯಾವುದು, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ನಾವಿಲ್ಲಿ ಕಾಲಮ್ಸ್ ನೋಡ್ರಿ, ಡೇಟ್ ಪರ್ಟಿಕ್ಯುಲರ್ಸ್ LF, ಸಮೀರ್ ರುಪೀಸ್, ಯಾಸ್ಮಿನ್ ರುಪೀಸ್. ಯಾಕೆ ಇಬ್ಬರು ಜನ ಪಾರ್ಟ್ನರ್ಸ್ ಅದಾರ, ಇಬ್ಬರದು ಬರಿಬೇಕಾಗ್ತದ. ಸೊ ನೆಕ್ಸ್ಟ್ ಡೇಟ್ ಪರ್ಟಿಕ್ಯುಲರ್ಸ್ LF, ಸಮೀರ್ ರುಪೀಸ್, ಯಾಸ್ಮಿನ್ ರುಪೀಸ್, ಡೆಬಿಟ್ ಸೈಡ್ ಮತ್ತು ಕ್ರೆಡಿಟ್ ಸೈಡ್ ಈ ಥರ ಕಾಲಮ್ಸ್ ಹಾಕಿ ಫಸ್ಟ್ ನಾವೇನು ಮಾಡಬೇಕು, ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ 15 ಲ್ಯಾಕ್ ಮತ್ತು 10 ಲ್ಯಾಕ್ ಎಲ್ಲಿಂದ ಬಂತ್ರಿ, ಸ್ಟಾರ್ಟಿಂಗ್ ಅವ್ರ ಪ್ರಾಬ್ಲಮಲ್ಲಿ ಕೊಟ್ಟಾರಲ್ರಿ. ಸೊ ಅಲ್ಲಿಂದ ನಾವು ತೊಗೊತೀವಿ 15 ಲ್ಯಾಕ್ ಮತ್ತು 10 ಲ್ಯಾಕ್. ಸಮೀರ್ ಆ್ಯಂಡ್ ಯಾಸ್ಮಿನ್ ಆರ್ ಪಾರ್ಟ್ನರ್ಸ್ ವಿತ್ ಕ್ಯಾಪಿಟಲ್ ಆಫ್ ರುಪೀಸ್ ಎಷ್ಟು, 15 ಲ್ಯಾಕ್ ಆ್ಯಂಡ್ 10 ಲ್ಯಾಕ್. ಅದನ್ನೇ ನಾವು ಇಲ್ಲಿ ಬರಿಬೇಕು. ನೆಕ್ಸ್ಟ್ ಅಡಿಷ್ನಲ್ ಕ್ಯಾಪಿಟಲ್ ಎಲ್ಲಿಂದ ಬಂತು, ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಪ್ರಾಬ್ಲಮಲ್ಲಿ. ಅಡಿಷ್ನಲ್ ಕ್ಯಾಪಿಟಲ್ ಕಾಂಟ್ರಿಬ್ಯೂಟೆಡ್ ಆನ್ October 1st, 2014 3 ಲ್ಯಾಕ್ 2 ಲ್ಯಾಕ್. ಆ ದುಡ್ಡನ್ನು ನಾವು ಎಲ್ಲಿ ಮಾಡ್ತೀವಿ, ಇಲ್ಲಿ ಆ್ಯಡ್ ಮಾಡ್ಕೋಬೇಕು, ಅದರಲ್ಲಿ ಕ್ರೆಡಿಟಲ್ಲಿ ತಗೋಬೇಕು. ಸೊ ಈಗ 3 ಲ್ಯಾಕ್ 2 ಲ್ಯಾಕ್ ತೊಗೊಂಡ್ರಿ. ಸೊ ಟೋಟಲ್ ಮಾಡಿರಿ, ಓನ್ಲಿ ಕ್ಯಾಪಿಟಲ್ ಅಕೌಂಟ್ಸ್ ಅಲ್ಲ. ಸೊ ಕ್ಯಾಪಿಟಲ್ ಏನದ ಅದನ್ನು ನಾವಿಲ್ಲಿ ಬರಿಬೇಕಾಗ್ತದ. ಸೊ 18 ಲ್ಯಾಕ್ ಟೋಟಲು ಸಮೀರ್ ಕಾಲಮ್, ಯಾಸ್ಮಿನ್ ಕಾಲಮ್ ಯಾಸ್ಮಿನ್ ಕಾಲಮ್ 12 ಲ್ಯಾಕ್. ಸೊ ಅದನ್ನು ನಾವಿಲ್ಲಿ ಟು ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಮಾಡಬೇಕು. ಸೊ ಇವಾಗ ಡೆಬಿಟ್ ಬ್ಯಾಲೆನ್ಸ್ ನಮ್ಗೆ 18 ಲ್ಯಾಕ್ 12 ಲ್ಯಾಕ್ ಆಯಿತು. ಇದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂದರೆ. ನೆಕ್ಸ್ಟು ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್, ಸೇಮ್ ಕಾಲಮ್ ಹಾಕಬೇಕು. ಡೇಟ್ ಪರ್ಟಿಕ್ಯುಲರ್ಸ್ ಇಲ್ಲಿ JF ಬರ್ತದೆ, ಸಮೀರ್ ರುಪೀಸ್, ಯಾಸ್ಮಿನ್ ರುಪೀಸ್. ಡೇಟ್ ಪರ್ಟಿಕ್ಯುಲರ್ಸ್ JF, ಸಮೀರ್ ರುಪೀಸ್, ಯಾಸ್ಮಿನ್ ರುಪೀಸ್. ಸೊ ಇಲ್ಲಿ ಕರೆಂಟ್ ಅಕೌಂಟಲ್ಲಿ ಏನೇನು ಬರಿಬೇಕು ನೋಡಿರಿ. ಕರೆಂಟ್ ಅಕೌಂಟಲ್ಲಿ ನಾವು ಇಲ್ಲಿ ಕ್ಯಾಪಿಟಲ್ಸ್ ಬರಿಬಾರ್ದು, ಕ್ಯಾಪಿಟಲ್ಸನ್ನು ಕ್ಯಾಪಿಟಲ್ ಅಕೌಂಟಲ್ಲಿ ಬರ್ದೀವಲ್ಲ. ಸೊ ಇಲ್ಲಿ ಕರೆಂಟ್ಸ್ ಅಕೌಂಟಲ್ಲಿ ನಾವು ಏನೇನು ಟ್ರಾನ್ಸಾಕ್ಷನ್ ಆಗಿದಾವು ಅದನ್ನು ಬರ್ಕೊತ ಹೋಗ್ಬೇಕಾಗ್ತದೆ. ಸೊ ಫಸ್ಟ್ ನಾವು ಅದರ ಪ್ರಾಬ್ಲಮನ್ನು ತೆಗೆದು ನೋಡೋಣಂತ. ಸೊ ಏನು ಕೊಟ್ಟಿದ್ದಾರೆ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 5%, ಇಲ್ಲಿ ಕೂಡ 5% ಅದ. ಸೊ ಇದನ್ನು ನಾವು ಆಮೇಲೆ ಕ್ಯಾಲ್ಕುಲೇಷನ್ ಮಾಡೋಣ. ಅದಕ್ಕಿಂತ ಮುಂಚೆ ಡ್ರಾಯಿಂಗ್ಸ್ ಡ್ಯೂರಿಂಗ್ ದ ಇಯರ್ 2014-15 30,000 20,000 ಅದ. ಸೊ ಡ್ರಾಯಿಂಗ್ಸನ್ನು ನಾವು ಇಲ್ಲಿ ಡೆಬಿಟ್ ಸೈಡ್ ಹಾಕಬೇಕು. ಸೊ ಡ್ರಾಯಿಂಗ್ಸ್ 30,000 20,000. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಎಷ್ಟೈತಿ, 1,800 1,200 ಅದನ್ನು ಕೂಡ ಡೆಬಿಟ್ನಾಗ ಹಾಕ್ರಿ. ನೆಕ್ಸ್ಟ್ ಏನದ, ಸ್ಯಾಲರಿ, ಆಮೇಲೆ ಕಮಿಷನ್. ಸ್ಯಾಲ್ರಿ ಮತ್ತು ಕಮಿಷನ್ ಯಾವಾಗಲೂ ಎಲ್ಲಿ ಹೋಗ್ತದೆ ರೀ, ಕ್ರೆಡಿಟ್ ಸೈಡ್ ಹೋಗ್ತದೆ. ಸೊ ಅದನ್ನು ಬಿಡ್ರಿ. ನೆಕ್ಸ್ಟ್ ಶೇರ್ ಇನ್ ಲಾಸ್ ಫಾರ್ ದ ಇಯರ್ 2014-15 ಲಾಸ್ ಇತ್ತಂದ್ರೆ ನಾವಿಲ್ಲಿ ಡೆಬಿಟ್ದಾಗ ಹಾಕಬೇಕು, ಪ್ರಾಫಿಟ್ ಇತ್ತಂದ್ರೆ ಈ ಸೈಡ್ ಹಾಕ್ತೀವಿ. ಸೊ ಅದಕ್ಕೆ 60,000 40,000 ಲಾಸನ್ನು ಕೂಡ ನಾವಿಲ್ಲಿ ಸಮೀರ್ ಕಾಲಮ್ ಮತ್ತು ಯಾಸ್ಮಿನ್ ಕಾಲಮ್ ಹಾಕೀವಿ. ಸೊ ನೆಕ್ಸ್ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆಗಲೇ ಬಿಟ್ಟಿದ್ವಲ್ಲ ನಾವು. ಸೊ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 5%, ಎಡ್ಡುದ್ರ ಮೇಲೆ 5% ಅಂತ ಐತಿ. ಸೊ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅದಕ್ಕಿಂತ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಯಾವ ಥರ ಅದನ್ನು ಕ್ಯಾಲ್ಕುಲೇಟ್ ಮಾಡೋದಂತ ನೋಡ್ರಿ. ಸಮೀರ್ 5% ಆನ್ ರುಪೀಸ್ 15 ಲ್ಯಾಕ್ ಫಾರ್ 1 ಇಯರ್. 15 ಲ್ಯಾಕ್ ಇದೆಯಲ್ಲ ಇಲ್ಲಿ ತೊಗೊಂಡಿವಿ ನೋಡ್ರಿ. ಫಸ್ಟಿಗೆ 15 ಲ್ಯಾಕ್ ಮೇಲೆ 5% ಮಾಡಿರಿ, 75,000 ಬರ್ತದೆ. ನೆಕ್ಸ್ಟು ಅಡಿಷ್ನಲ್ ಕ್ಯಾಪಿಟಲ್ ಹಾಕಿದಾರಲ್ಲ 3 ಲ್ಯಾಕು, ಆಮೇಲೆ ನೆಕ್ಸ್ಟ್ ಮತ್ತೆ ಹಾಕ್ತಾರಲ್ಲ October 1st ಹಾಕಿದ್ದಾರೆ. ಸೊ October 1st ಹಾಕಿದಾಗ ಅದನ್ನು ನಾವು 3 ಲ್ಯಾಕು ಯಾವ ಥರ ಅದನ್ನು
ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡ್ಬೇಕು ನೋಡಿರಿ. 3 ಲ್ಯಾಕ್ ತೊಗೊಂಡ್ವಿ, 5% ಡಿವೈಡೆಡ್ ಬೈ 100 ಇಂಟು 6 ಡಿವೈಡೆಡ್ ಬೈ 12. ಯಾಕೆ 6 ಡಿವೈಡೆಡ್ ಬೈ 12 ತೊಗೋತೀವಿ ಅಂತಂದ್ರೆ ಅದನ್ನು ಯಾವಾಗ ಹಾಕಿದಾರ, ಅಕ್ಟೋಬರಲ್ಲಿ ಹಾಕಿದಾರ. ಸೊ ಅಕ್ಟೋಬರ್ದಿಂದ ಎನ್ನಿಸ್ಬೇಕು. ಅಲ್ಲಿ ಫೈನಾನ್ಷಿಯಲ್ ಇಯರ್ 31 ಮಾರ್ಚ್ಗೆ ಎಂಡ್ ಆಗ್ತದಲ್ಲ, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್. ಸೊ ಮಾರ್ಚ್ವರೆಗೂ 6 ಮಂತ್ಸ್ ಆಗ್ತದೆ. ಸೊ 6 ಡಿವೈಡೆಡ್ ಬೈ 12 ಮಾಡ್ಬೇಕು, 6 ತಿಂಗಳು ಹಿಡಿಬೇಕಾಗ್ತದೆ. ಸೊ ಅವಾಗ 7500 ಬರ್ತೈತಿ. ಎಡ್ಡು ಸೇರಿದ್ರೆ 82,500. ಅದೇ ಅಮೌಂಟನ್ನು ನಾವಿಲ್ಲಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತೇಳಿ 82,500 ತೊಗೋತೀವಿ. ನೆಕ್ಸ್ಟ್ ಯಾರು, ಯಾಸ್ಮಿನ್ ಕೂಡ ಹಾಗೆ ತೊಗೋಬೇಕು. ಸೊ ಅಲ್ಲಿ 5% ಆನ್ 10 ಲ್ಯಾಕ್ ಫಾರ್ 1 ಇಯರ್, 1 ವರ್ಷ ಫಸ್ಟಿಗೆ ಹಾಕಿರ್ತಾರಲ್ಲ ಅದಕ್ಕೆ 1 ವರ್ಷಕ್ಕೆ ತೊಗೋಬೇಕು, ಅದು 50,000. ನೆಕ್ಸ್ಟ್ 5% ಆನ್ ರುಪೀಸ್ ಎಷ್ಟು, 2 ಲ್ಯಾಕ್ ಅಡಿಷ್ನಲ್ ಕ್ಯಾಪಿಟಲ್ ಮೇಲೆ 5% 6 ಮಂತ್ಸ್ ತೊಗೋಬೇಕು. ಸೊ ಆವಾಗ ಎಷ್ಟಾಗ್ತದೆ, ಅದು 5,000 ಆಗ್ತದೆ. ಟೋಟಲ್ಲು 55,000. ಅದನ್ನು ನಾವಿಲ್ಲಿ ಎಂಟ್ರಿ ಮಾಡಬೇಕು. ಸೊ ನೆಕ್ಸ್ಟು ಪಾರ್ಟ್ನರ್ಸ್ ಸ್ಯಾಲ್ರಿ ಸಮೀರ್ 20,000 ಅದ, ಯಾಸ್ಮಿನು 7,000 ಅದ. ನೆಕ್ಸ್ಟ್ ಕಮಿಷನ್ನು ಓನ್ಲಿ ಟು ಸಮೀರ್, ನಾಟ್ ಟು ಯಾಸ್ಮಿನಿಗೆ ಇಲ್ಲ, ಓನ್ಲಿ ಸಮೀರ್ ಕಾಲಮಲ್ಲಿ 10,000 ಬರಬೇಕು. ಸೊ ಈಗ ಅದನ್ನು ಟೋಟಲ್ ಮಾಡಿರಿ, ಎಷ್ಟಾಗ್ತದೆ ನೋಡಿರಿ. 62,000 ಯಾಸ್ಮಿನ್ ಕಾಲಮ್, ಸಮೀರ್ ಕಾಲಮ್ 1,12,500 ಆಗ್ತದೆ. ಸೊ ಯಾವ ಸೈಡ್ ಜಾಸ್ತಿ ಇರ್ತದೆ ಅದನ್ನು ನಾವು ಇಲ್ಲಿ ಇಡ್ತೀವಿ, ನಿಮ್ಗೆ ಈಗಾಗಲೇ ಗೊತ್ತದ ಅದು. ಸೊ ಕ್ರೆಡಿಟ್ ಸೈಡ್ ಬ್ಯಾಲೆನ್ಸ್ ಹೆಚ್ಚದ. ಸೊ ಅದಕ್ಕೆ ಇಲ್ಲಿ ಇದನ್ನು ಮೈನಸ್ ಮಾಡಿದ್ವಿ ಅಂತಂದ್ರೆ ನಮ್ಗೇನು ಸಿಗ್ತದೆ, ಅದು 2 ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಸಿಗ್ತದೆ. ಸೊ ಈಗ ಇದು ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡಲ್ಲೇ ಆಯಿತು. ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್ ನೆನ್ಪಿಟ್ಕೊರಿ, ಜಾಸ್ತಿ ಏನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಇದರಲ್ಲಿ. ಜಸ್ಟ್ ಇದರಲ್ಲಿ ಕ್ರೆಡಿಟ್ ಸೈಡು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲು, ಪಾರ್ಟ್ನರ್ಸ್ ಸ್ಯಾಲ್ರಿ, ಕಮಿಷನ್ನ. ಇಫ್ ಪ್ರಾಫಿಟ್ ಇತ್ತಂದ್ರೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಕೊಟ್ಟಿದ್ರಂದ್ರೆ ಅದನ್ನು ಈ ಸೈಡ್ ಬರೀಬೇಕು. ಡೆಬಿಟ್ ಸೈಡ್ ಯಾವಾಗಲೂ ಡ್ರಾಯಿಂಗ್ಸ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ಆಮೇಲೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ದು ಲಾಸ್ ಇದ್ದರೆ ಮಾತ್ರ ಡೆಬಿಟ್ ಸೈಡ್ ಬರಬೇಕಾಗ್ತದೆ. ಸೊ ನೆಕ್ಸ್ಟು ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡಲ್ಲಿ. ಸೊ ನಾ ಆಗಲೇ ಹೇಳಿದ್ದೆ, ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ ಒಳಗೆ ಓನ್ಲಿ ಒನ್ ಅಕೌಂಟ್ ಈಸ್ ಟು ಬಿ ಪ್ರಿಪೇರ್ಡ್. ಸೊ ಇಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅದನ್ನು ಒಂದೇ ಇಲ್ಲಿ ಪ್ರಿಪೇರ್ ಮಾಡ್ತಾರೆ. ಎಲ್ಲ ಕರೆಂಟ್ ಅಕೌಂಟ್ಸ್ದು ಏನು ಮಾಡ್ತೀರಿ ಫಿಕ್ಸ್ಡ್ ಒಳಗೆ ಅವನ್ನೆಲ್ಲ ಇಲ್ಲೇ ಬರಿಬೇಕಾಗ್ತದೆ. ಸೊ ಅದಕ್ಕೆ ಸೊ ಫಸ್ಟ್ ಏನು ಮಾಡ್ತಾರೆ ಇವರು ಕೂಡ, ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಅಲ್ಲಿ ಕ್ಯಾಪಿಟಲ್ ಅಕೌಂಟ್ ಹೆಂಗೆ ಮಾಡಿದ್ರಲ್ಲ ಹಂಗೆ ಮಾಡೋದು. ಕರೆಂಟ್ ಅಕೌಂಟ್ದು ಏನು ಐಟಮ್ಸ್ ಅದಾವಲ್ಲ ಅವನ್ನೆಲ್ಲ ಈ ಕ್ಯಾಪಿಟಲ್ ಅಕೌಂಟ್ದಾಗ ಬರಿಬೇಕಷ್ಟೇ. ಸೊ ಈಗ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ 15 ಲ್ಯಾಕ್ 10 ಲ್ಯಾಕ್. ನೆಕ್ಸ್ಟು ಬ್ಯಾಂಕ್ ಅಂದರೆ ಇಲ್ಲಿ ಅಡಿಷ್ನಲ್ ಕ್ಯಾಪಿಟಲ್ ಅಂತ ತೊಗೋಬೇಕು, ಅಥವಾ ಬ್ಯಾಂಕ್ ಅಂತ ಬರೆದಿದ್ದಾರೆ ಇವರು. ಸೊ ಇಲ್ಲಿ 3 ಲ್ಯಾಕ್ 2 ಲ್ಯಾಕ್. ನೆಕ್ಸ್ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ನಿಮಗೆ ಗುರ್ತದೆ, ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದಿರಲ್ಲ 82,500, 55,000 ಅದನ್ನು ತಗೋರಿ. ನೆಕ್ಸ್ಟು ಸ್ಯಾಲರಿ ಎಷ್ಟದ, 20,000, ಆಮೇಲೆ 7,000. ನೆಕ್ಸ್ಟ್ ಕಮಿಷನ್ 10,000, ಆಮೇಲೆ ಡ್ಯಾಶ್. ಸೊ ನೆಕ್ಸ್ಟ್ ಡ್ರಾಯಿಂಗ್ಸ್ ಸೇಮ್ ಅಲ್ಲಿ ತಗೊಂಡಿರಲ್ಲ 30,000, 20,000. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ 1,800, 1,200. ನೆಕ್ಸ್ಟ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ 60,000, 40,000 ಲಾಸ್ ಇತ್ತಲ್ಲ. ಸೊ ಅದಕ್ಕೆ ಅಷ್ಟು ತೊಗೊಂಡೇವಿ. ಈಗ ಟೋಟಲ್ ಮಾಡಿರಿ, ಸಮೀರ್ ಕಾಲಮ್ ಮತ್ತು ಯಾಸ್ಮಿನ್ ಕಾಲಮ್ ಟೋಟಲ್ ಮಾಡಿ. ಇದು ಡೆಬಿಟ್ ಸೈಡ್ ಕಮ್ಮಿ ಅದಲ್ಲ, ಸೊ ಕ್ರೆಡಿಟ್ ಸೈಡ್ ಜಾಸ್ತಿ ಅದ. ಸೊ ಅದನ್ನು ಮೈನಸ್ ಮಾಡಿರಿ, ನಿಮಗೆ ಬ್ಯಾಲೆನ್ಸ್ ಉಳಿತದ 18,20,700, 12,0800. ಸೊ ಇದು ನಿಮ್ಗೆ 2 ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಆಗ್ತದೆ. ಸೊ ಇದೇನು ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡಲ್ಲಿ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಪ್ರಿಪೇರ್ ಮಾಡೀವಿ. ಸೊ ಇದರಲ್ಲಿ ನಾವು ಎಕ್ಸ್ಟ್ರಾ ಇಲ್ಲಿ ಏನು ಹಾಕ್ತೀವಪ್ಪ ಅಂತಂದ್ರೆ ಅಡಿಷ್ನಲ್ ಕ್ಯಾಪಿಟಲು ಮತ್ತು ಅವ್ರ ಇನಿಷಿಯಲ್ ಕ್ಯಾಪಿಟಲ್ ಎರಡೂ ಬರೋದು. ಆಮೇಲೆ ಇಲ್ಲೇನು ಬರೀತಿರಲ್ಲ ಕರೆಂಟ್ ಅಕೌಂಟ್ಸಲ್ಲಿ, ಸೊ ಅದನ್ನು ನಾವಿಲ್ಲಿ ಸೇಮ್ ಅದನ್ನೇ ಕಂಟಿನ್ಯೂ ಕ್ಯಾಪಿಟಲ್ ಅಕೌಂಟಲ್ಲಿ ಮಾಡ್ತೀವಿ. ಕರೆಂಟ್ ಅಕೌಂಟಲ್ಲಿ ಇದ್ದದ್ದನ್ನು ಕ್ಯಾಪಿಟಲ್ ಅಕೌಂಟಲ್ಲಿ ಮಾಡಿ ಒಂದೇ ಅಕೌಂಟನ್ನು ಇಲ್ಲಿ ಪ್ರಿಪೇರ್ ಮಾಡ್ತೀವಿ. ಫ್ಲಕ್ಚುಯೇಟಿಂಗಲ್ಲಿ 1 ಅಕೌಂಟು, ಆಮೇಲೆ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡಲ್ಲಿ 2 ಅಕೌಂಟ್ಸ್. ಸೊ ಇದು ನಿಮ್ಗೆ 5 ಮಾರ್ಕ್ಸ್ POQ ಕ್ವಶನ್ನ ಇಂಪಾರ್ಟೆಂಟ್ ಆಗ್ತದೆ. ಅಲ್ಲಿ ನಿಮ್ಗೆ ವಿತ್ ಇಮ್ಯಾಜಿನರಿ ಫಿಗರ್ಸ್ ಅಂತ ಕೇಳ್ಬೋದು. ಸೊ ಇದನ್ನು ನೆನ್ಪಿಡ್ರಿ ಎಲ್ಲರೂ. ಥ್ಯಾಂಕ್ ಯು.